ಒಂದು ಎಲ್ಲ ಡಿಆರ್ ಪಾರ್ಟಿ ಎಲ್ಲ ಮೇನ್ ಗೇಟ್ ಹತ್ರ ಬರ್ರಿ. ಪೀಠಕ್ಕೆ ಬಂದ ಮೇಲೆ 2018 ಬಂದ ಮೇಲೆ ಡಿಆರ್ ಪಾರ್ಟಿ ಅವರು ಎಲ್ಲರೂ ಮೇನ್ ಗೇಟ್ ಹತ್ರ ಬರ್ರಿ. ನಮ್ದು ಕನಸು ಏನಿತ್ತು ಅಂತಂದ್ರೆ ಹರಿಹರ ತಾಲೂಕು ಪ್ರತಿ ಮನೆಗೆ ಹೋಗ್ಬೇಕು ಅಂತ ಇತ್ತು. ದಾವಣಗೆರೆ ಜಿಲ್ಲೆ ಪ್ರತಿ ಮನೆಗೆ ಹೋಗ್ಬೇಕು. ಹೆಲ್ಮೆಟ್ ಮತ್ತೆ ಲಾಠಿಗೆ ಸಾಕು ಎಲ್ಲರೂ ಮೇನ್ ಗೇಟ್ ಹತ್ರ ಬರ್ರಿ. ಮುಗಿಸ್ತವ್ರಿ. ನಾವು ಪೀಠಕ್ಕೆ 2018 ಬಂದ ಮೇಲೆ ನಮ್ಮನ್ನು ವ್ಯವಸ್ಥಿತವಾಗಿ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆಗೆ ಯಾವುದೇ ಭಕ್ತರ ಮನೆಗೆ ಹೋಗೋದಂಗೆ ನೋಡ್ಕೊಂಡಿದ್ದಾರೆ. ಹರಿಹರ ತಾಲೂಕು ಮತ್ತು ಮನೆ ಗೆದ್ದು ಮಾರಿ ಗೆಲ್ಬೇಕಲ್ವಾ, ನಮ್ಮನ್ನು ವ್ಯವಸ್ಥಿತವಾಗಿ ಮನೆಯೇ ಗೆಲ್ಲದಂಗೆ ನೋಡ್ಕೊಂಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಭಾಳ ಗಟ್ಟಿಯಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ ನಾವು ಭಕ್ತರ ಬಡವರ ಮನೆಗೆ ಹೋಗ್ತಾ ಇದ್ದೀವಿ. ಯಾವುದೇ ಒಂದು ಬಡವರ ಮನೆಗೆ ಹೋದರೆ ನೀವು ಚಿತ್ರದುರ್ಗ ಜಿಲ್ಲೆ ಕೇಳ್ಕೊಂಡು ಬನ್ನಿ, ಕೊಪ್ಪಳ ಜಿಲ್ಲೆ ತೆಗೆದುಕೊಂಡು ಬನ್ನಿ, ಎಲ್ಲ ಕಡೆಗೆ ಪ್ರವಾಸವನ್ನು ಮಾಡ್ತಾ ಇದ್ದಾಗ ಯಾರು ಬಡಕೊಂಡು ಅಲ್ಲೇ ದುಡ್ಡು ಕೊಟ್ಟು ಬರ್ತೀವಿ ನಾವು. ಕೆಲವೊಂದಿಷ್ಟು ಭಕ್ತರು ಹೇಳ್ತಾ ಇದ್ರು ಮೊದಲೆಲ್ಲ ಸ್ಕ್ರಿಪ್ಟೆಡ್ ಭಾಷಣ ಬರೆದ್ಬಿಡ್ತೀವಿ, ಇದನ್ನೇ ಮಾತಾಡಬೇಕು ಅಂತ ಹೇಳ್ತಿದ್ರು. ನೋಡ್ರಿ, ಅದನ್ನು ಸಮಯ ಸಂದರ್ಭ ಇವತ್ತಿಗೆ ಇಷ್ಟು ಸಾಕು. ಬಟ್ ನಾನು ಎಲ್ಲ ನಿಮ್ಮ ಮಾತನ್ನು ಹೇಳ್ತೀನಿ, ಭಕ್ತನೇ ಭೂಮಿಯ ಮೇಲೆ ಭಗವಂತ, ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ. ನನ್ನ ಇವತ್ತಿಗೆ ಒಂದೇ ಒಂದು ರೂಪಾಯಿ ಯಾರಿಗೂ ನನ್ನ ಕೈ ಒಡ್ಡಿಲ್ಲ. ನಮ್ಮದು ಕೊಡುವಂಥದ್ದು, ಕೇಳುವಂಥದ್ದಲ್ಲ. ಆದರೆ ಭಕ್ತರು ನನಗೆ ಪ್ರಸಾದವನ್ನು ಕೊಡ್ತಾರೆ, ರೊಟ್ಟಿ ಮಾಡಿ ಕೊಡ್ತಾರೆ, ಅನ್ನ ಮಾಡಿ ಕೊಡ್ತಾರೆ, ಸಾಂಬಾರು ಕೊಡ್ತಾರೆ, ಚಟ್ನಿ ಮಾಡಿ ಕೊಡ್ತಾರೆ. ಅವ್ರ ಋಣದಲ್ಲಿ ನಾನಿದ್ದೇನೆ. ನಾವು ಯಾರೊಬ್ಬರ ಋಣದಲ್ಲಿಲ್ಲ, ಭಕ್ತರ ಋಣದಲ್ಲಿದ್ದೇವೆ. ಹಾಗಾಗಿ ಭಕ್ತರು ಏನು ಹೇಳ್ತಾರೆ ಅದು ಫೈನಲ್, 4 ಜನ ಫೈನಲ್ ಅಲ್ಲ. ಭಕ್ತರ ಸಭೆ ನಡೆಸಿ ಮುಂದಿನ ನಿರ್ಧಾರ ಖಂಡಿತ ಭಕ್ತರ ಜೊತೆಗೆ ಚರ್ಚೆ ಮಾಡ್ತೇವೆ. ನಮ್ಮೆಲ್ಲ ಸಮುದಾಯದ ಮುಖಂಡರು ಬರ್ತಾರೆ, ಅವರೆಲ್ಲ ಚರ್ಚೆ ಮಾಡ್ತಾರೆ. ಅವರು ಹೇಳಬೇಕು ವ್ಯವಸ್ಥಿತವಾಗಿ. ಈ ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಕೆಲವು ಕಡೆ ಹೋಗಲ್ದಂಗೆ ನಮ್ಮ ನೋಡ್ಕೊಂಡಿದ್ರು. ಆದರೆ ಈ ಸಮಸ್ಯೆ ಆದಾಗನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದದ್ದು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಯಾಕೆ ಬಂದರು? ಅಡ್ಮಿನಿಸ್ಟ್ರೇಟ್ರು ಇವ್ರ ಸಮಸ್ಯೆ ಇತ್ತಲ್ಲ, ಈ ಮಧ್ಯದ ಬಿಲ್ಡಿಂಗ್ ವಿಚಾರದಲ್ಲಿ ಅಲ್ಲಿ ಏನಾಗ್ತದೆ, ಅದು ಹಣವನ್ನು ಅದಕ್ಕೆ ಉಪಯೋಗಿಸ್ಬೇಕಂತಿದೆ. ಅದು ಯಾವುದೂ ಯೂಸ್ ಆಗಿಲ್ಲ. ದುಡ್ಡು ತೊಗೊಂಡಿದ್ದಾರೆ, ಬಿಲ್ಡಿಂಗ್ ಇಲ್ಲ. 10 ಕೋಟಿ ರೂಪಾಯಿದಲ್ಲಿ ಒಂದಿಷ್ಟು ಪಕ್ಕದ ಮಠಗಳು ನೋಡ್ಕೊಂಡು ಬನ್ನಿ ಹೆಂಗೆ ಬೆಳೆದಾವೆ. ಈ ಮಠಗಳು ಯಾಕೆ ಬೆಳೀತಾ ಇಲ್ಲ ಅಂತಂದರೆ ಸ್ವಾಮಿಗಳಿಗೆ ಏನೂ ಅಧಿಕಾರ ಇಲ್ಲ ಇಲ್ಲಿ. ಆದರೂ ನಾವು ಅಧಿಕಾರ ಇಟ್ಕೊಂಡು ಬಂದಿಲ್ಲ. ಅಧಿಕಾರ ಹಂಗಿತ್ತು ನಾವು ಕಂಡೀಷನ್ ಹಾಕೊಂಡು ಬರ್ತಿದ್ವಿ. ನಮ್ಮದೇನಪ್ಪ, ಸಮಾಜ ಸಂಘಟನೆ ಆಗಬೇಕು, ಈ ಸಮಾಜವನ್ನು ದೊಡ್ಡದಾಗಿ ಬೆಳೆಸಬೇಕು, ಪಂಚಮಸಾಲಿ ಸಮಾಜವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು. ಬಡ ಮಕ್ಕಳಿಗೆ, ಬಡವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ, ಅವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದನೇ ನಾವೆಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದೇವೆ. ನೀವು ಲೆಕ್ಕ ಕೇಳಿದ್ರಿ ಸರ್? ನಾವು ಲೆಕ್ಕ ಕೇಳಿಲ್ಲ, ಭಕ್ತರು ಲೆಕ್ಕ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರು ವಿಷಯ ಡೈವರ್ಟ್ ಮಾಡೋ ಸಲುವಾಗಿ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ. ಆಂಟಿ ಲಿಂಗಾಯತ ಸದರ ಟ್ರಸ್ಟ್ ಅಲ್ಲಿ ಅಂದ್ರೆ ಯಾರು ಅಂತ ಹೇಳುವ ಅದನ್ನು ಹೇಳ್ತೀನಿ ನಾನು, ಸಮಯ ಸಂದರ್ಭ ಭಕ್ತರ ಮಧ್ಯದಲ್ಲಿ ಹೇಳ್ತೀನಿ ನಾನು. ಅದು ಎಲ್ಲ ಟ್ರಸ್ಟ್ಗಳಿಗೆ ಗೊತ್ತಿದೆ, ಉಳಿದ ವಿಶೇಷ ಆಹ್ವಾನ ಗೊತ್ತದೆ. ಕೆಲವ್ರು ಬೇಕಂತ ನೀವು ಹಿಂದೂನ ಹೇಳಬಾರ್ದು, ಯಾಕಂದ್ರೆ ನಾವು ಜಾತಿ ಗಣತಿ ಮಾಡುವಾಗ ನಾವು ಗಟ್ಟಿಯಾಗಿ ಹೇಳಿದೆ. ಯಾಕಂದ್ರೆ ನಮ್ಮ ಜಾತಿಯ ಪ್ರಮಾಣ ಪತ್ರದಲ್ಲಿ ಹಿಂದೂ ಲಿಂಗಾಯತ ಅಂತಿದೆ. ಬರೀ ನಮ್ಮ ಸ್ವಂತ ನಿರ್ಣಯ ಆಗಿರಲಿಲ್ಲ. 17 ಜಿಲ್ಲೆಯ ಪ್ರವಾಸವನ್ನು ಮಾಡಿ ಆ ಭಕ್ತರ ಸಭೆಗೆ ಕರ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವರ ಅಭಿಪ್ರಾಯವನ್ನು ನಾವಿಲ್ಲಿ ಹೇಳಿದ್ದೀವಿ. ಟ್ರಸ್ಟ್ನಲ್ಲಿ ಒಪ್ಪಿಗೆ ತೊಗೊಂಡು ಕೂಡ ಅಲ್ಲಿ ಬೆಂಗಳೂರಿಗೆ ಯಾರೊಬ್ಬರು ಬರಲಿಲ್ಲ. ಅಂದರೆ ವ್ಯವಸ್ಥಿತವಾಗಿ ಹಿಂದೂ ಸ್ವಾಮಿಗಳು ಮತ್ತು ವಿಶೇಷವಾಗಿ ಪಂಚಮಸಾಲಿ ಸ್ವಾಮಿಗಳು, ಲಿಂಗಾಯತ್ ಪಂಚಮಸಾಲಿ ಅನ್ನಬಾರ್ದು ಅಂತಂತಾರೆ. ಕೊನೆ ದಿನ ಅಂತ ಹೇಳ್ತಿದ್ದಾರೆ, ಮಾಡಿಲ್ಲ ಸ್ವಾಮಿಗಳು ಅಂತ ಅವ್ರ ಆರೋಪ. ನೋಡ್ರಿ, ಕುಂಟ ನೆಪ ಏನಾದರೂ ಹೇಳಕ್ ಬೇಕಲ್ಲ ಅವರಿಗೆ, ಹೇಳಕ್ಕೇನಿಲ್ಲ. ಹೇಗೆ ಮಾಡ್ತಾರೆ ಸರ್? ಕೊನೆ ದಿನ ಅಂತಿದ್ದಾರೆ, ಕೊನೆ ದಿನ ಅಂತ. ಇವತ್ತು ಕೊನೆ ದಿನ ಅನ್ನೋದು ಯಾರು ಕೊನೆ ನಿರ್ಧಾರ? ಸಮಾಜಕ್ಕೆ ನಿರ್ಧಾರ ಮಾಡುತ್ತೆ. ಥ್ಯಾಂಕ್ ಯು, ನಿಮ್ಮೆಲ್ಲರ ಧನ್ಯವಾದಗಳು.